ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಿಗೆ ಧನ್ವೀರ್ ಭೇಟಿ ನೀಡಿ ದರ್ಶನ್ಗೆ ಹೇಳಿದ್ದೇನು? ದರ್ಶನ್ ಜೊತೆ ಅಂತರ ಕಾಯ್ದುಕೊಂಡಿದ್ದ ಧನ್ವೀರ್ ಮಾತನಾಡಿದ್ದೇನು? ಪರಪ್ಪನ ಅಗ್ರಹಾರ ಜೈಲಿಗೆ ಇವತ್ತು ನಟ ಧನ್ವೀರ್ ಭೇಟಿ ನೀಡಿ ದರ್ಶನ್ ಅವರೊಂದಿಗೆ ಮಾತನಾಡಿದ್ದಾರೆ. ಹಾಗಿದ್ರೆ ದರ್ಶನ್ಗೆ ಧನ್ವೀರ್ ಇವತ್ತು ಹೇಳಿದ್ದೇನು? ಇಷ್ಟು ದಿನ ದರ್ಶನ್ ಅವರಿಂದ ಅಂತರ ಕಾಯ್ದುಕೊಂಡಿದ್ದ ಧನ್ವೀರ್ ಇವತ್ತು ದರ್ಶನ್ ಅವ್ರ ಜೊತೆ ಏನ್ ಮಾತನಾಡಿದ್ದಾರೆ ಅನ್ನೋದು ಒಂದು ಕುತೂಹಲ ಆಗಿದೆ. ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ನಂತರ ಒಂದು ಅಚ್ಚರಿ ಮೂಡಿಸುವಂತಹ ಪೋಸ್ಟ್ ಅನ್ನ ಮಾಡಿದ್ದಾರೆ ನಟ ಧನ್ವೀರ್. ದರ್ಶನ್ನ ಭೇಟಿಯಾದ ನಂತರ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಏನಂತ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ, ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರ್ಲಿ, ಅದು ವಸ್ತು ಆಗ್ಲಿ ಅಥವಾ ವ್ಯಕ್ತಿ ಆಗಲಿ ಅಂತ ಬರೆದುಕೊಂಡಿದ್ದಾರೆ ನಟ ಧನ್ವೀರ್ ಗೌಡ. ಈ ಒಂದು ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಯಾಕೆ ಅಂದ್ರೆ ಇದೇ ರೀತಿ ಪೋಸ್ಟ್ ಅನ್ನ ಈ ಹಿಂದೆ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ರು. ಆಗ ಸಾಕಷ್ಟು ಚರ್ಚೆ ನಡೆದಿತ್ತು. ಯಾರಿಗೆ ಈ ಪೋಸ್ಟ್ ಅನ್ನ ಹಾಕಿದ್ದಾರೆ, ಇನ್ನು ಸಾಕಷ್ಟು ವಿಚಾರ ಚರ್ಚೆ ಕೂಡ ಆಗಿತ್ತು. ಪರೋಕ್ಷವಾಗಿ ಧನ್ವೀರ್ ಅವರಿಗೆ ಈ ಪೋಸ್ಟ್ ಅನ್ನ ಹಾಕಿದಾರ ಅಂತ ಹೇಳಿ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಧನ್ವೀರ್ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡಿದ್ರು. ಈ ಒಂದು ದರ್ಶನ್ ಅವರು ಪರಪ್ಪನ ಅಗ್ರಹಾರ ಏನು ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಜೈಲಿಗೆ ಸೇರಿದಾಗಿನಿಂದ ಅದಕ್ಕೂ ಮೊದಲಿಂದಲೂ ದರ್ಶನ್ ಅವರ ಆಪ್ತ ಬಣದಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಧನ್ವೀರ್ ಅವರು. ಯಾವುದೇ ಕಷ್ಟ ಸುಖ ಆಗಲಿ ದರ್ಶನ್ ಅವರ ಜೊತೆ ಇದ್ರು. ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ರು. ವಿಜಯಲಕ್ಷ್ಮಿ ಅವ್ರ ಜೊತೆ ಪ್ರತಿಯೊಂದು ಕಡೆ ಜೈಲಿಗಾಗಿರ್ಬೋದು, ಕೋರ್ಟ್ಗಾಗಿರ್ಬೋದು, ಪ್ರತಿಯೊಂದು ಕಡೆನೂ ಹೋಗ್ತಾ ಇದ್ರು. ಆದ್ರೆ ಕಳೆದ ಕೆಲವು ದಿನಗಳಿಂದ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಈ ರೀತಿ ಪೋಸ್ಟ್ ಹಾಕಿದ್ರು. ಈಗ ಅದೇ ಪೋಸ್ಟ್ ಅನ್ನ ಧನ್ವೀರ್ ಅವರು ಕೂಡ ಹಾಕಿದ್ದಾರೆ. ಅದು ಕೂಡ ಇವತ್ತು ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದ ಮೇಲೆ ಅದೇ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರ್ಲಿ, ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಅಂತ ಹಾಕಿರೋದು ಒಂದ್ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಅಂಡ್ ಇವತ್ತು ಅವರು ಜೈಲಿಗೆ ಹೋದಾಗ ಅವರೊಬ್ಬರೇ ಹೋಗಿದ್ದಾರೆ. ಅವ್ರ ಜೊತೆ ಬೇರೆ ಯಾವ ಸ್ನೇಹಿತರು ಕೂಡ ಇರಲಿಲ್ಲ, ವಿಜಯಲಕ್ಷ್ಮಿ ಅವರು ಕೂಡ ಇರಲಿಲ್ಲ. ಅವರೊಬ್ಬರೇ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತನಾಡ್ಕೊಂಡು ಬಂದಿದ್ದಾರೆ. ಏನ್ ಮಾತನಾಡಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೂಡ ಆಗಿದೆ. ಈಗ ಏನು ಹಿಂದೆ ವಿಜಯಲಕ್ಷ್ಮಿ ಅವರು ಹಾಕಿರುವಂತಹ ಸಾಲುಗಳನ್ನೇ ಇವರು ಕೂಡ ಧನ್ವೀರ್ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿರೋದು ಸಾಕಷ್ಟು ಚರ್ಚೆಗೆ ಇದೀಗ ಕಾರಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ, ಇವತ್ತು ಏನು ಧನ್ವೀರ್ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಏನೆಲ್ಲ ಮಾತಾಡಿರೋ ಸಾಧ್ಯತೆ ಇದೆ? ಹಾಗೆ ಇಷ್ಟು ದಿನ ಅವರು ಇಬ್ರು ಮಧ್ಯೆ ಸರಿ ಇಲ್ಲ, ಏನೋ ಮನಸ್ತಾಪ ಆಗಿದೆ ಅನ್ನೋ ಒಂದು ಚರ್ಚೆ ನಡೀತಾ ಇತ್ತು. ಇದೀಗ ಅದಕ್ಕೆ ಪೊಲೀಸ್ ಸ್ಟಾಪ್ ಬಿದ್ದಾಗ ಆಗಿದೆ. ಸೊ ಅವ್ರು ಹಾಕಿರುವಂತಹ ಪೋಸ್ಟಿನ ಅರ್ಥ ಏನಿರ್ಬೋದು, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್? ಈಗಾಗಲೇ ಧನ್ವೀರ್ ಹಾಗೂ ದರ್ಶನ್ ಇಬ್ರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಒಂದು ಎಲ್ರಿಗೂ ಸಹ ಗೊತ್ತಿತ್ತು. ಅವರ ಅಭಿಮಾನಿಗಳು ಸಹ ಯಾವಾಗ್ಲೂ ಇಬ್ರು ಬಾಂಡಿಂಗ್ ಇದೇ ರೀತಿಯಾಗಿರ್ಲಿ, ಸಹೋದರರ ಬಾಂಡಿಂಗ್ ಯಾವತ್ತಿಗೂ ದೂರ ಆಗೋದು ಬೇಡ, ಯಾರ ಕಣ್ಣು ಬೀಳೋದು ಬೇಡ ಅಂತ ಇತ್ತು. ಈ ಸಿನಿಮಾ ಆದ್ಮೇಲೆ ಧನ್ವೀರ್ ಅವರು ವಾಮನ ಸಿನಿಮಾ ಆದ್ಮೇಲೂ ಸಹ ಆ ಪ್ರಮೋಷನ್ ಇರ್ಬೋದು, ಪ್ರತಿಯೊಂದರಲ್ಲೂ ದರ್ಶನ್ ಅವರ ಹೆಸರನ್ನ ತೆಗೆದುಕೊಳ್ತಾ ಇದ್ರು, ಪ್ರಚಾರದಲ್ಲೂ ಸಹ ತೆಗೆದುಕೊಳ್ತಾ ಇದ್ರು. ಸಂದರ್ಶನದಲ್ಲೂ ಸಹ ದರ್ಶನ್ ಅವರ ಹೆಸರು ಇಲ್ಲದೆ ಅವ್ರ ಇಂಟರ್ವ್ಯೂ ಯಾವ್ದನ್ನು ಮುಗಿಸ್ತಾ ಇರಲಿಲ್ಲ. ಇದಾದ್ಮೇಲೆ ಸಹ ಒಂದಷ್ಟು ದಿನಗಳ ಹೋಗಿ ನಾನು ಭೇಟಿ ಮಾಡ್ತೀನಿ ಅಂತಾನೂ ಸಹ ಹೇಳಿದ್ರು. ಅದಾದ್ರೆ ಭೇಟಿ ಮಾಡೋ ಸಾಧ್ಯತೆ ಅಲ್ಲೂ ಕಾಣಲಿಲ್ಲ. ಆದ್ರೆ ಎಲ್ಲೋ ಒಂದಷ್ಟು ದಿನಗಳ ಆದ್ಮೇಲೆ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಮಾಡ್ತಾರೆ. ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರ್ಬೇಕು, ಅದು ವಸ್ತುವಾಗ್ಲಿ ವ್ಯಕ್ತಿ ಆಗ್ಲಿ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡಿದಾದ್ಮೇಲೆ ಎಲ್ಲ ಒಂದ್ ಕಡೆ ಕುತೂಹಲ ಮೂಡಿಸುತ್ತೆ. ಯಾರು ಹಾಕಿರ್ಬೋದು, ಇದು ಯಾರಿಗೋಸ್ಕರ ಹಾಕಿದ್ದಾರೆ ಅಂತ ಪ್ರಶ್ನೆಗಳು ಬಂದಾಗ ಎಲ್ಲ ಒಂದ್ ಕಡೆ ಧನ್ವೀರ್ ಹಾಗೂ ವಿಜಯಲಕ್ಷ್ಮಿ ಅವರ ನಡುವೆ ಏನಾದ್ರೂ ವೈಮನಸ್ಸು ಕ್ರಿಯೇಟ್ ಆಯ್ತಾ, ಆದ್ರೆ ಏನಕ್ಕೆ ಆಗಿರಬಹುದು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಆದ್ರೆ ಇದಾದ್ಮೇಲೂ ಸಹ ಇವತ್ತು 3 ಗಂಟೆಗೆ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ವಿಜಯಲಕ್ಷ್ಮಿ
ಹಾಗೂ ಧನ್ವೀರ್ ಇಬ್ರು ಒಟ್ಟಿಗೆ ಹೋಗ್ತಾರೆ ಅನ್ನುವಂತಹ ಒಂದು ಮಾತು ಕೂಡ ಇತ್ತು, ಚರ್ಚೆ ಕೂಡ ಆಗ್ತಿತ್ತು. ಆದ್ರೆ ಎಲ್ಲಿ ಧನ್ವೀರ್ ಅವರು ಒಬ್ರೇ ಹೋದ್ರು ದರ್ಶನ್ ಅವ್ರನ್ನ ಭೇಟಿ ಮಾಡಕ್ಕೆ, ಅಲ್ಲಿ ಒಂದ್ ರೀತಿ ಎಲ್ಲೋ ಮತ್ತೊಂದು ಪ್ರಶ್ನೆ ಕಾಡ್ತು. ಮತ್ತೆ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ಇಬ್ಬರ ನಡುವೆ ಏನ್ ವೈಮನಸ್ಸಿದೆ ಮತ್ತೆ ಕ್ಲಿಯರ್ ಆಗ್ಲಿಲ್ವಾ, ಏನಾದ್ರೂ ಇರಬಹುದಾ, ಇಬ್ಬರ ನಡುವೆ ಏನಾದ್ರೂ ಗೊಂದಲಗಳು ಇವತ್ತಿಗೂ ಹಾಗೆ ಕಾಡ್ತಿದ್ಯಾ ಅನ್ನುವಂಥದ್ದಿತ್ತು. ಆ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಆಗಿ ಬಂದ ಮೇಲೆ ಧನ್ವೀರ್ ಅವರು ದರ್ಶನ್ ಅವ್ರ ಜೊತೆ ಇರುವಂತಹ ಒಂದು ಪೋಸ್ಟ್ ಹಾಕ್ತಾರೆ. ಪೋಸ್ಟ್ ಹಾಕಿ ಮತ್ತೊಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಇದೇ ಸಾಲುಗಳನ್ನ ಹಾಕ್ತಾರೆ. ಅಂದ್ರೆ ವಿಜಯಲಕ್ಷ್ಮಿ ಅವರು ಇತ್ತೀಚೆಗೆ ಒಂದಷ್ಟು ದಿನಗಳ ಹಿಂದೆ ಏನ್ ಪೋಸ್ಟ್ ಮಾಡಿದ್ರು, ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರ್ಬೇಕು ಅನ್ನೋದ್ರಲ್ಲಿ ಏನ್ ಹೇಳಿದ್ರು, ಎಕ್ಸಾಕ್ಟ್ ಸೇಮ್ ಲೈನ್ಸ್ ಹಾಗೂ ಸೇಮ್ ಪೋಸ್ಟ್ ನ ಹಾಕಿರುವಂತದ್ದು ಈಗ ತುಂಬಾ ಕುತೂಹಲ ಮೂಡಿಸಿರುವಂತದ್ದು. ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಈಗ ಇಬ್ಬರ ನಡುವೆ ಏನಾದ್ರು ವೈಮನಸ್ಸು, ಕೋಲ್ಡ್ ವಾರ್ ಏನಾದ್ರು ಶುರುವಾಗ್ತಿದ್ಯಾ, ಹಂಗೇನಾದ್ರೂ ಇದ್ದಿದ್ರೆ ದರ್ಶನ್ ಅವ್ರನ್ನ ಯಾಕೆ ಭೇಟಿ ಮಾಡಕ್ ಹೋದ್ರು ಧನ್ವೀರ್ ಅವರು, ಈ ರೀತಿ ಕೂಡ ಬಂದಿರಬಹುದು. ಮುಂದಿನ ದಿನಗಳಲ್ಲಿ ಇದಕ್ಕೇನಾದ್ರೂ ತೆರೆ ಬೀಳುತ್ತಾ, ಅಥವಾ ದರ್ಶನ್ ಅವ್ರನ್ನ ಮತ್ತೆ ವಿಜಯಲಕ್ಷ್ಮಿ ಅವರು ಖುದ್ದಾಗಿ ಹೋಗಿ ಭೇಟಿ ಮಾಡಿದಾಗ ಏನಾದ್ರೂ ಕಿವಿ ಮಾತು ಹೇಳ್ಬಹುದಾ, ಒಟ್ಟಿಗೆ ಮತ್ತೆ ಯಾವ್ದಾದ್ರು ಸಿನಿಮಾ ಪ್ರಚಾರ ಇರಬಹುದು, ಅಥವಾ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಧನಶ್ರೀ. ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗಿದೆ. ಯಾಕಂದ್ರೆ ದರ್ಶನ್ ಮತ್ತೆ ಧನ್ವೀರ್ ಅವರು ಒಂದು ಸಹೋದರರು ಥರನೇ ಕಾಣಿಸ್ಕೊಂಡಿದ್ರು ಎಲ್ಲ ಕಡೆ. ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಧನ್ವೀರ್ ಅವರಾಗಿರ್ಬೋದು, ದರ್ಶನ್ ಆಗಿರೋರಾಗಿರ್ಬೋದು, ಅಷ್ಟು ಅವರ ಬಾಂಡ್, ಅವರ ಮಧ್ಯೆ ಅಷ್ಟು ಚೆನ್ನಾಗಿ ಆ ಬಾಂಡಿಂಗ್ ಇತ್ತು. ಇನ್ನು ದರ್ಶನ್ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಧನ್ವೀರ್ ಅವರು ಯಾರು ಏನೇ ಹೇಳಿದ್ರು ಪರವಾಗಿಲ್ಲ, ನಾನು ದರ್ಶನ್ ಅವರ ಪರ ನಿಲ್ತೀನಿ ಅಂತ ಹೇಳಿ ಪ್ರತಿಯೊಂದು ಕಡೆಯಲ್ಲೂ ಅವರಿದ್ರು. ಯಾವಾಗ ಅವರು ಬಳ್ಳಾರಿಯಿಂದ ಅವರನ್ನ ಬೇಲಿಂದ ಆಚೆ ಬಂದಾಗ್ಲೂ ಕೂಡ ಸ್ವತಃ ಧನ್ವೀರ್ ಅವರೇ ಕಾರನ್ನ ಡ್ರೈವ್ ಮಾಡ್ಕೊಂಡ್ಬಂದು ಅವರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ರು. ಇಷ್ಟು ಆತ್ಮೀಯವಾಗಿದ್ರು ದರ್ಶನ್ ಅವ್ರ ಜೊತೆ. ಆದ್ರೆ ಸ್ವಲ್ಪ ಕೆಲವು ದಿನಗಳ ಹಿಂದೆ ಯಾವೊಂದು ವಿಚಾರಕ್ಕೂ ಹೋಗ್ತಾ ಇರಲಿಲ್ಲ. ಅಂಡ್ ಅವ್ರ ಬಗ್ಗೆ ಮಾತಾಡಿದಾಗ್ಲೂ ಕೂಡ ಅವರು ಯಾವುದೇ ರೀತಿಯಲ್ಲಿ ಉತ್ತರವನ್ನ ನೀಡ್ತಾ ಇರಲಿಲ್ಲ ಧನ್ವೀರ್ ಅವರು. ಹಾಗಾಗಿ ಏನಾಗಿದೆ ಇವರು ಮಧ್ಯೆ ಅನ್ನೋ ಒಂದು ಸಾಕಷ್ಟು ಕುತೂಹಲ ಕಾಣ್ತಾ ಇತ್ತು. ಆದ್ರೆ ಇದೀಗ ಹೋಗಿ ಭೇಟಿ ಮಾಡಿ ಆ ಎಲ್ಲಾ ಒಂದು ಊಹಾಪೋಹಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು.